ಎಲ್ಲದೂ ಸಿಗಲ್ಲ. ಒಳಗಡೆಯಿಂದ ನಮ್ಮನ್ನು ನಾವೇ ಗುದ್ಕೊಂಡು ನಾವೇ ಎದ್ದು ಕೆಲಸ ಮಾಡಬೇಕು. ಆ ಕಂಫರ್ಟ್ ಝೋನ್ ಅನ್ನೋದು ಏನಿರುತ್ತೆ ಅದರಿಂದ ಆಚೆ ಬಂದು ನಿಂತ್ಕೋಬೇಕು. ನಾನು ಇವತ್ತಿಗೂ ಅದಕ್ಕೆ ನನ್ನ ಕಂಫರ್ಟ್ ಝೋನ್ಗೆ ಫಿಕ್ಸೇ ಆಗಲ್ಲ. ನಾನು ಹೇಳ್ತಿರೋದು ವಾಪಸ್ ಎಲ್ಲಿಂದ ಬಂದು ಅಲ್ಲಿಗೆ ಹೋದ್ರೂ ಡೆಫಿನೆಟಾಗಿ ತುಂಬ ಖುಷಿಯಾಗಿ ತುಂಬ ಆರಾಮಾಗಿ ಬದುಕ್ಬೋದು ಅಂತ. ನೀವು ಯಾವಾಗ ಎಲ್ಲದನ್ನು ಏನು ಇಲ್ದೇನೂ ಬದುಕ್ತೀನಿ ಅಂದ್ಕೊಂಡು ಕೆಲಸಕ್ಕೆ ಇಳಿತೀರಲ್ಲ, ಒಂದು ಮಟ್ಟಿನ ರಿಸ್ಕ್ ತೊಗೊಂತಿರಲ್ಲ, ಆವಾಗಲೇ ಏನಾದರೂ ಮಾಡೋಕ್ಕೆ ಸಾಧ್ಯ. ನಾವು ಹೋದ್ಮೇಲೆ ಏನು ಮಾಡ್ತಾರೆ, ನಮ್ಮ ಬಗ್ಗೆ ಏನು ಮಾತಾಡ್ತಾರೆ, ನಮ್ಮ ಹೆಣ ಹೆಂಗೆ ಮೆರವಣಿಗೆ ಮಾಡ್ತಾರೆ ಅಂತ ನೋಡೋಕೆ ನಾವು ಇರ್ತೀವೇನಾ? ನೋಡಲಿಲ್ವಾ? ನನ್ನ ಹೆಂಡ್ತಿ, ನಾನು ಪ್ರೀತಿಸಿದವರು ಎಲ್ಲ ಹಿಂಗೆ ಮರ್ತು ಬಿಡ್ತಾರೆ ಕಣ. ಅಲ್ಲೊಂದು ಹೆಣ ನಗ್ತಾಯ್ತಂತೆ, ಅಳುವಿರೇಕೆ ಮಂಕೆ ಹೋಗುವೆನ ಎಲ್ಲಿಗೆ, ಕಾಲ ನಿಯಮವುದು ಒಬ್ಬರ ಜಾಗಕ್ಕೆ ಇನ್ನೊಬ್ಬರು ಇಲ್ಲಿಗೆ, ನಡೆಯಲಿ ದೇಹ ಮೆರವಣಿಗೆ ಬಂದ ದಾರಿಯೆಡೆಗೆ ಅಂತ. ಯಾವುದು ಪರ್ಮನೆಂಟ್ ಅಲ್ಲ ಡಲೇ, ನಾವು ಇಟ್ಟಿರೋ ಹೆಜ್ಜೆನೂ ಕಾಣಬಾರ್ದು, ಹಂಗಿದ್ದು ಹೊರಟೋಗ್ಬಿಡ್ಬೇಕು. ನಥಿಂಗ್ ಇಸ್ ಪರ್ಮನೆಂಟ್. ಟುನೈಟ್ ಫಿಲಾಸಫಿ ಬ್ಯೂಟಿಫುಲ್.